ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನಮ್ಮ BPL ಪಾರ್ಟಿಗೆ ಬಡವರ ಪಕ್ಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೊಂದು ಬುಕ್ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಇವತ್ತು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಮ್ಮ ಸಮಾಜದಲ್ಲಿ ಏನು ಒಂದು ಭ್ರಷ್ಟ ರಾಜಕಾರಣ ಇದೆ ಇದನ್ನೆಲ್ಲ ಸರಿ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಇದನ್ನು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಶೇರ್ ಮಾಡಿ, ಅವರು ವಿಚಾರ ನೋಡಲಿ, ಅವ್ರಿಗೂ ತಿಳುವಳಿಕೆ ಬರಲಿ. ವಿಷಯಕ್ಕೆ ಬರ್ತೀನಿ. ನಾನು ಮತ್ತು ನಮ್ಮ ತಾತ ಇವಾಗ ಮೈಸೂರು ಇದೆಯಲ್ಲ, ಮೈಸೂರಲ್ಲಿ ಮಾನವಿಕ ಸಭಾಂಗಣ ಅಲ್ಲಿ ಒಂದು ಫಂಕ್ಷನ್ ನಡೀತು. ಈಗ ಒಂದು 2-3 ದಿನ ಹಿಂದೆ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಈ ಬುಕ್ ನೋಡಿದೆ, ಸಂವಿಧಾನ ಓದು ಅಂತ. ಇದು ಬರ್ತಿರೋದು ಯಾರು ಅಂದರೆ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅಂತ. ಇದು ತುಂಬ ಚೆನ್ನಾಗಿದೆ. ಆಮೇಲೆ ನನಗೆ ಈ ಬುಕ್ಕಲ್ಲಿ ಒಂದು ಪೇಜ್ ತುಂಬ ಇಷ್ಟ ಆಯಿತು. ಅದು ನಮ್ಮ ಮುಂದಿನ ಸವಾಲುಗಳು ಅಂತ ಟೈಟ್ಲು. ನೋಡಿ, ಪೇಜ್ ನಂಬರ್ 95, ಪುಟ ಸಂಖ್ಯೆ 95. 2004ರಲ್ಲಿ ಚುನಾವಣೆ ನಡೆದಿದ್ದ ವರ್ಷ. 14ನೇ ಲೋಕಸಭೆ. ಕ್ರಿಮಿನಲ್ ಕೇಸ್ ಹೊಂದಿರೋರು 24% ಇದ್ದರು. ಕೋಟ್ಯಾಧಿಪತಿಗಳು ಆವಾಗ 30% ಇದ್ದರು. ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬರ್ತಕ್ಕಂಥವ್ರು 45% ಜನ ಲೋಕಸಭೆಗೆ ಆರಿಸಿ ಹೋಗಿದ್ರು. ಯಾವಾಗ? 2004ರಲ್ಲಿ. 2009ರಲ್ಲಿ 15ನೇ ಲೋಕಸಭೆ. ಕ್ರಿಮಿನಲ್ ಕೇಸ್ ಇರೋರು 30% ಜನ, ಕೋಟ್ಯಾಧಿಪತಿಗಳು 58% ಜನ, ಮತ್ತು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು 50% ಜನ ರೈಸ್ ಆದ್ರಿಂದ 5% ಬಂದರು. 2014ನೇ ಲೋಕಸಭೆ ಚುನಾವಣೆ 16ನೇದು. ಕ್ರಿಮಿನಲ್ ಕೇಸ್ ಇರೋರು 34% ಜನ, ಇಲ್ಲೂ ಜಾಸ್ತಿ ಆದರು. ಕ್ರಿಮಿನಲ್ ಭ್ರಷ್ಟಾಚಾರ, ಅನ್ಯಾಯ ಮಾಡಿ ಕೇಸ್ ಹಾಕ್ಸ್ಕೊಂಡು ಅವರು ರಾಜಕೀಯದಲ್ಲಿ ನಿಂತ್ಕೊಂಡು ಗೆದ್ದರು. 34% ಜನ. ಕೋಟ್ಯಾಧಿಪತಿಗಳು 87%. ದುಡ್ಡಿದ್ರೆ ರಾಜಕೀಯ ಮಾಡ್ಬೋದು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ತೋರಿಸ್ತಾ ಇದೆ ಅಂಕಿಅಂಶ, ಗಮನಿಸಿ. ನೆಕ್ಸ್ಟ್, ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದವರು 52%. 2019ನೇ ಲೋಕಸಭೆ ಚುನಾವಣೆ ನಡೆದಿದ್ದ ವರ್ಷ 2019. ಎಷ್ಟನೇ ಲೋಕಸಭೆ ಇದು? 17ನೇದು. ಕ್ರಿಮಿನಲ್ ಕೇಸ್ ಹೊಂದಿರೋರು 43% ಜಾಸ್ತಿ ಆದರು, 43% ಜನ. ಕೋಟ್ಯಾಧಿಪತಿಗಳು 88%. ಓಕೆ ಫ್ರೆಂಡ್ಸ್, ಕೊನೆಯದಾಗಿ ಈ ಪುಸ್ತಕನ ಎಲ್ಲರೂ ತಗೊಳ್ಳಿ, ಓದಿ. ತುಂಬ ಚೆನ್ನಾಗಿದೆ. ನೋಡಿ, ಹಿಂದೆ ಸಂವಿಧಾನದ ಪೀಠಿಕೆ ಇದೆ, ಗಮನಿಸಿ. ಆಮೇಲೆ ಮತ್ತೊಮ್ಮೆ ಹೇಳ್ತೀನಿ, ಇವತ್ತು ಈ ಪೇಜ್ಗೆ ಸಾಕು, ಈ ಪೇಜ್ ಹೇಳಿ ಸಾಕು. ಮತ್ತೆ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಡವರ ಪಕ್ಷ ಅಂತ ಹೊಸ್ದಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಬಡವರು, ದೀನದಲ್ಲಿದ್ದರು, ಎಲ್ಲ ಕ್ಷೇತ್ರದಲ್ಲಿರೋರು ಎಲ್ಲರನ್ನೂ ಬೆಳೆಸಬೇಕು ಅಂತ ನನ್ನ ಆಸೆ. ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಬಡವರ ಪಕ್ಷಕ್ಕೆ